ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಇವತ್ತು ಯುಗಾದಿ ಹಬ್ಬದ ದಿನದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಇದು ಒಂದು ಸ್ಪೆಷಲ್ ಅಂತಲೂ ಇಲ್ಲ, ನನಗೆ ಇದು ಅಂತಲೂ ಇಲ್ಲ, ಏನು ಹೇಳೋದಿಲ್ಲ. ಏನು ಅಂತ ಹೇಳ್ಬಿಟ್ಟು ಎಂಡಿಂಗಲ್ಲಿ ನೋಡಿ, ಇಲ್ಲೇ ಬಂದ್ಬಿಟ್ಟು ನೋಡಿ, ರಂಗೋಲಿ ಎಲ್ಲನೂ ಬಿಡಿಸಿದ್ದೆ. ಹಾಗೆ ನನ್ನ ಮಗನೇ ಹೂವು ಎಲ್ಲನೂ ಕಟ್ಟಿದ್ದಿದ್ದು ಹಿಂದಿನ ದಿನ ಎಲ್ಲನೂ ಪೋಣಿಸಿಟ್ಟಿದ್ದ. ಹಾಗೆ ದೇವ್ರ ಮನೆ ಎಲ್ಲನೂ ನೀನೇ ರೆಡಿ ಮಾಡು ಅಂತ ಹೇಳಿದ್ರೆ ನನ್ನ ಮಗನೇ ಮಾಡಿದ್ದ. ಮತ್ತು ನಮ್ಮವ್ರು ಬಂದು ಪೂಜೆ ಮಾಡಿದ್ರು. ನಾನು ಅಷ್ಟರಲ್ಲಿ ಒಬ್ಬಟ್ಟು ಎಲ್ಲನೂ ರೆಡಿ ಮಾಡಿದ್ದೆ. ಇನ್ನು ಇದಕ್ಕೆ ಎಡೆ ಏನೂ ಹಾಕೋದಿಲ್ವಲ್ಲ, ಹಂಗಂತ ಹೇಳಿಬಿಟ್ಟು ಒಬ್ಬಟ್ಟು ಎಲ್ಲನೂ ನೈವೇದ್ಯಕ್ಕೆ ಇಷ್ಟು ಮಾತ್ರ ಇಟ್ಟಿದ್ದು. ಸಿಂಪಲ್ಲಾಗಿ ಪೂಜೆ ನೋಡಿ, ಚೇಪೆಕಾಯಿ ಹಿಂದಿನ ದಿನ ನಾನೆಲ್ಲ ಹೋಗಿದ್ದೆ, ಅವಾಗ ಬರುವಾಗ ತಗೊಂಬಂದಿದ್ದೆ. ಅದು ಎಲ್ಲನೂ ಇಟ್ಟು ಸಿಂಪಲ್ಲಾಗಿ ಪೂಜೆ ಅವರೇ ಮಾಡಿ ಮುಗಿಸಿದ್ದಾರೆ. ಇನ್ನು ನಾನು ಬಂದ್ಬಿಟ್ಟು ಇಲ್ಲಿ ಒಬ್ಬಟ್ಟು ರಸಮ್ಮು ಹಾಗೆ ಒಬ್ಬಟ್ಟು ಅನ್ನ ಮಾಡಿದ್ದೆ. ಅವಾಗ ಸದ್ಯಕ್ಕೆ ಅಂತ ಹೇಳಿಬಿಟ್ಟು ತುಂಬಾ ಸ್ಟ್ರೈನ್ ಆಗೋಗುತ್ತೆ. ಹಿಂದಿನ ದಿನ ಅದು ಅಂತ ಹೇಳ್ಬಿಟ್ಟು ಬಟ್ಟೆ ಸ್ಟಿಚಿಂಗ್ ಅದು ಇದು ಎದ್ದೇ ಇರುತ್ತಲ್ಲ, ನಿಮ್ಗೆ ಗೊತ್ತಿರುತ್ತೆ. ಸ್ವಲ್ಪ ಸ್ಟ್ರೈನ್ ಆಗಿಬಿಟ್ಟಿದ್ದೆ. ಅದಕ್ಕೆ ಅನ್ನ ರಸಮ್ ಮಾಡಿ ಮತ್ತು ಸಾಯಂಕಾಲ ವಡೆ ಮತ್ತು ಕಡಲೆ ಸಾಂಬಾರು ಮಾಡಿದ್ದೆ. ಅಷ್ಟರಲ್ಲಿ ನನ್ನ ಮಕ್ಕಳು ಬಂದರು. ಸರಿ, ಆ ಮಧ್ಯದಲ್ಲಿ ಇದೆಲ್ಲ ಮಾಡಿ ಸ್ವಲ್ಪ ತಿಂದ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ಟಿದ್ದೆ ಫ್ರೆಂಡ್ಸ್. ತುಂಬಾ ಸಾಕಾಗೋಗಿತ್ತು. ಅಲ್ಲಗೂ ಕೆಲವೊಬ್ಬರೆಲ್ಲನೂ ಐಬ್ರೋಗೆ ಅಂತ ಅವತ್ತೂ ಬರ್ತಾಯಿದ್ರು ಬಟ್ಟೆ ಸ್ಟಿಚಿಂಗ್ ಅಂತ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಇನ್ನು ಇದೇ ಫ್ರೆಂಡ್ಸ್ ನಾನು ಹೇಳಿದ್ದು. ಇದು ಯಾರ್ದು ಬರ್ತಡೇ ಅಂತ ಹೇಳಿ ಅಂದ್ಕೊತಾ ಇದ್ದೀರಾ? ನನ್ನದೇ ಫ್ರೆಂಡ್ಸ್, ಯಾರ್ದು ಅಲ್ಲ. ಅಂದರೆ ನನ್ನ ಮಕ್ಳಿಗೆ ಹೇಳಿದ್ದೆ ಮೊದಲೇ, ನಾನು ಈ ಥರ ಏನಾದರೂ ಮಾಡಿದ್ರೆ ನಾನು ಮಾಡಿಸ್ಕೊಳ್ಳಲ್ಲ, ನಾನು ಅವತ್ತು ಮುಟ್ಟೋದು ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲನೂ ಎದುರಿಸಿಟ್ಟಿದ್ದೆ. ಆದರೆ ನಮ್ಮ ಅಕ್ಕನ ಮಗ ಬರೋವಾಗ ಕೇಕ್ ಎಲ್ಲನೂ ತೊಗೊಂಬಂದ್ಬಿಟ್ಟಿದ್ದಾನೆ. ಬಂದಿದ್ದೆ ನಮ್ಮ ಅಕ್ಕನ ಮಗನೂ. ಅವತ್ತು ಹೇಳಿದೆ, ನಾನು ಬರಲ್ಲ, ನಾನು ಕಟ್ ಮಾಡಲ್ಲ ಅಂತ. ಇನ್ನು ಬಾಚಿಕಮ್ಮ ಅಂತ ಹೇಳ್ಬಿಟ್ಟು ನನ್ನ ಮಗ ಇದು ಮಾಡ್ತಾಯಿದ್ರೆ ಸರಿ ಅಂತ ಹೇಳ್ಬಿಟ್ಟು ಬಂದು ಅಷ್ಟೇ. ಸರಿ ಅಂತ ಹೇಳ್ಬಿಟ್ಟು ಇವತ್ತೇ ಲಾಸ್ಟು, ಮತ್ತು ಇನ್ಯಾವಾಗ ತಗೊಂಬರ್ಬಾರ್ದು ಅಂತೇಳಿ ಬಂದಿದ್ದೀನಿ. ಏನೋ ಬೇಕಣ, ಇದು ತರಲಿಲ್ವೇ? ಇಲ್ಲ, ಬೇಕು, ಕರೆಕ್ಟ್. ಅಂದರೆ ನಮ್ಮ ಅಕ್ಕನ ಮಗ ಮತ್ತು ನನ್ನ ಮಗ ಇಬ್ಬರೂ ನಮ್ಮ ಅಪ್ಪ ಅಮ್ಮ ಊರಿಗೆ ಹೋಗಿದ್ರು. ಬರೋವಾಗ ಕೇಕ್ ತಗೊಂಬಂದಿದ್ದಾರೆ. ಹಬ್ಬದ ದಿನವೇ ಹಾಗೆ ಬಂದಿದ್ದಾರೆ. ನನ್ನ ಬರ್ತ್ಡೇ ಇದೆ ಅಂತ ಹೇಳ್ಬಿಟ್ಟು ಈಗ ಬಂದಿದ್ದಾನೆ ನಮ್ಮ ಅಕ್ಕನ ಮಗ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಇಲ್ಲಿ ಬಂದ್ಬಿಟ್ಟು ನನ್ನ ಮಗ ಹೇಳ್ದ, ಇನ್ನೂ ಚಿಕ್ಕ ಮಕ್ಕಳನ್ನೆಲ್ಲನೂ ಕರ್ಕೊಂಬರ್ತೀನಿ ಅಂತ. ಅದಕ್ಕೆ ಅಯ್ಯೋ ನಾನು ಬೇಡ ಅಂತ ಹೇಳ್ತಾ ಇದ್ದಿದ್ದು. ಇನ್ನು ನಾವು 4 ಜನನೇ ಕೇಕ್ ಕಟ್ ಮಾಡಿ ಸಿಂಪಲ್ಲಾಗಿ, ಇದೇನು ಇನ್ನು ಅವಾಗಿಂದ ಏನೂ ಈ ಥರ ಏನು ಮಾಡ್ತಾನೆ ಇರಲಿಲ್ವಲ್ಲ. ನಾನು ಬೇಕಾದರೆ ಬೇರೆಯವ್ರಿಗೆಲ್ಲರಿಗೂ ಮಾಡ್ತೀನಿ, ಅಂದರೆ ನಮ್ಮ ಅಕ್ಕನ ಮಕ್ಕಳಿಗೆ, ನಮ್ಮ ಅಕ್ಕನಿಗೆ, ನಾನು ಎಲ್ಲರಿಗೂ ಈ ಥರ ಮಾಡ್ತೀನಿ. ವಿಶಸ್ಸೂ ಅಷ್ಟೇ ನೆನಪಿಟ್ಕೊಂಡು ಎಲ್ಲರಿಗೂ ಹೇಳ್ತೀನಿ. ಆದರೆ ನನಗೆ ಈ ಥರ ಮಾಡಿಸ್ಕೊಳ್ಳೋಕ್ಕೆ ಒಂಥರ ನಾಚಿಕೆ ಅಂತಲೇ ಹೇಳ್ಬೋದು. ಗೊತ್ತಿಲ್ಲ, ಇಷ್ಟ ಆಗೋದಿಲ್ಲ, ಗೊತ್ತಿಲ್ಲ. ಇನ್ನು ನೋಡಿ, ಇವನೇ ನಮ್ಮ ಅಕ್ಕನ ಮಗ, ದೊಡ್ಡ ಮಗ, ಕೇಕ್ ತೊಗೊಂಡು ಬಂದಿದ್ದಾನೆ. ಅದೇ ಕೆಲಸಕ್ಕೆ ಐಸ್ ಕೇಕ್ ತೊಗೊಂಬಂದಿದ್ದಾನೆ, ನನಗಿಷ್ಟ ಅಂತ ಹೇಳಿಬಿಟ್ಟು. ಅಲ್ಲಿ ಊರಿಗೂ ಹೋಗ್ದಿರ ಹಿಂಗೆ ಬಂದಿದ್ದಾನೆ ನನ್ನ ಬರ್ತ್ಡೇ ಅಂತ ಹೇಳ್ಬಿಟ್ಟು. ಇನ್ನು ಇವನು ನನ್ನ ಚಿಕ್ಕ ಮಗ, ಗೊತ್ತೇ ಇರುತ್ತೆ ನಿಮಗೆಲ್ಲರಿಗೂ. ಇವನು ಏನೇನೋ ಪ್ಲ್ಯಾನ್ ಮಾಡ್ತಾಯಿದ್ದ. ನಾನು ಏನು ಬೇಡ ನಾನು ಮಾಡಿಸ್ಕೊಳ್ಳಲ್ಲ. ಹೋಸಲಿನೂ ಅಷ್ಟೇ ತೊಗೊಂಬಂದಿದ್ರು, ಆದರೆ ನಾನು ಕಟ್ ಮಾಡಲಿಲ್ಲ ಬೇಕು ಅಂತಲೇ. ಅದಕ್ಕೆ ಅವರು ಇನ್ನು ಭಯಪಟ್ಟು ಇನ್ನು ಹಿಂಗೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ತಗೊಂಬಂದಿರಲಿಲ್ಲ. ಅಂದರೆ ನಾನು ಅಂದರೆ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಹೇಗೆ ಅಂದರೆ ನನ್ನನ್ನು ಎಲ್ಲರೂ ತುಂಬಾ ಇಷ್ಟನೂ ಪಡ್ತಾರೆ, ಹಾಗೆ ನಾನು ಅಂದರೆ ಎಲ್ಲರೂ ಭಯನೂ ಪಡ್ತಾರೆ. ನಾನೇನಾದರೂ ಒಂದ್ಸಲ ಈ ಥರ ಮಾಡೋದಿಲ್ಲ, ಈ ಥರ ಅಂತ ಹೇಳಿಬಿಟ್ರೆ ಅದೇ ಹಾಗೆ ಇರ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಗೊತ್ತು. ಅದಕ್ಕೋಸ್ಕರ ಇನ್ನು ಹೇಗಿದ್ರು ನಮ್ಮ ಅಕ್ಕನ ಮಗ ಬಂದಿದ್ದಲ್ವ, ಇನ್ನು ಬೇಡ ಅನ್ನೋದಿಲ್ಲ ಅಂತ ಹೇಳಿಬಿಟ್ಟು ಮೊದಲೇ ಪ್ಲ್ಯಾನ್ ಮಾಡಿಕೊಂಡು, ಅಂದರೆ ಈ ಹಿಂದೆ ಹಬ್ಬ
ಹಿಂದಿನ ದಿನ 2 ದಿನ ಹಿಂದೆನೇ ಹೋಗಿದ್ರು ನಮ್ಮ ಅಪ್ಪ ಅಮ್ಮ ಊರಿಗೆ. ಇನ್ನು ಅವರು ಇಬ್ಬರೇ ಅಲ್ವಾ ಇರೋದು, ಅವರಿಗೆ ನಮ್ಮ ಹಬ್ಬಕ್ಕೆ ಏನಾದರೂ ಬೇಕಾದರೆ ಹಾಗೆ ಕೊಡಿಸ್ಬಿಟ್ಟು, ಹಾಗೆ ನಮ್ಮ ಅಪ್ಪ ಅವ್ರನ್ನ ಹಾಸ್ಪಿಟ್ಲಲ್ಲಿ ಎಲ್ಲನೂ ತೋರಿಸ್ಬಿಟ್ಟು ಅವ್ರಿಗೆ ಏನಾದರೂ ಬೇಕಾಗಿರೋದು ಕೊಡಿಸಿ, ಹಾಗೆ ಇನ್ನು ಅವರು ಹೇರ್ ಕಟ್ ಅದು ಇದು ಮಾಡಿಸ್ಕೋಬೇಕು ಅಂತ ಹೇಳ್ತಾ ಇದ್ರಂತೆ. ಶಿವರಾತ್ರಿ ಹಬ್ಬದ ದಿನ ಕರ್ಕೊಂಡೋದ್ರೆ ಆವಾಗ ಇರಲಿಲ್ಲ, ಆ ಜಾತ್ರೆ ಇತ್ತಲ್ವ, ಅದಕ್ಕೋಸ್ಕರ ಅವನಿಯಲ್ಲಿ ಎಲ್ಲ ಅಂಗಡಿಗಳು ಬಂದ್ ಮಾಡಿದರು ಅಂತ ಹೇಳ್ಬಿಟ್ಟು ವಾಪಸ್ ಬಂದಿದ್ದರು. ಇನ್ನು ಆವತ್ತಿಂದನೂ ಅಷ್ಟೇ ಹಾಗೆ ಇದ್ದ ಅಂತ ಹೇಳ್ಬಿಟ್ಟು ಇನ್ನು ಇವರು ಹೋಗಿ ಅದೇ ಕೆಲಸ, ಅದಕ್ಕೋಸ್ಕರನೇ ಗಾಡಿ ತೊಗೊಂಡೋಗಿದ್ದು. ಇನ್ನು ಅಲ್ಲಿ ಗಾಡಿಗಳು ಏನೂ ಇರೋದಿಲ್ವಲ್ಲ, ಬಸ್ಸಸ್ಸು ಏನೂ ಇರೋದಿಲ್ಲ, ಗಾಡಿನೇ ತೊಗೊಂಡೋಗ್ಬೇಕಾಗತ್ತೆ. ಸರಿ ಅಂತೇಳ್ಬಿಟ್ಟು ಅದಕ್ಕೆ ತೋರಿಸ್ಕೊಂಡು ಮತ್ತೆ ಇವರು ಹಬ್ಬದ ದಿನ ಇನ್ನು ಅವರೂ ಇರಬೇಕು, ಹೋಗ್ತೀರಾ ಅಂತೇಳಿ ನೋವು ಪಟ್ರಂತೆ. ಆದರೆ ಅದೇ ಇವರು ನನ್ನ ಬರ್ತ್ಡೇ ಇದೆ ಅಂತೇಳ್ಬಿಟ್ಟು ಇನ್ನು ನಮ್ಮವ್ರೂ ಕೇಳ್ತಾನೆ ಇದ್ದರು, ಅವ್ರು ಬಂದ್ರ ಅಂತ ಹೇಳ್ಬಿಟ್ಟು. ಸರಿ ಅಂತೇಳ್ಬಿಟ್ಟು ಆ ಕಡೆ ಅಲ್ಲೂ ನೋಡ್ಕೊಂಡು ಇಲ್ಲೂ ನೋಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಅದೇ ನಾನು ಮಲ್ಕೊಂಡಿದ್ದೆ ಮತ್ತು 3 ಗಂಟೆ ಹಾಗೆ ಏನೋ ಇಲ್ಲಿಗೆ ಬಂದಿದ್ದರು ನಮ್ಮೂರಿಗೆ. ಸರಿ ಅಂತೇಳಿ ಸುಮ್ಮನೆ ಅವರು ಇದಕ್ಕೆ ಮೊದಲೇ ಹೇಳ್ದೆ, ಇನ್ನು ನೆಕ್ಸ್ಟ್ ಟೈಮ್ ಈ ಥರ ತಗೊಂಬಂದರೆ ನಾನು ಕಟ್ ಮಾಡೋದಿಲ್ಲ, ನನಗೆ ಇಷ್ಟ ಆಗೋದಿಲ್ಲ, ತೊಗೊಂಬರಬೇಡಿ ಅಂತ. ಇನ್ನು ನೋಡಿ ಇಲ್ಲಿ ಬಂದ್ಬಿಟ್ಟು ಹಾಗೆ ಎಲ್ಲಿದ್ರೂ ಗಿಫ್ಟ್ ಅಂತೆ, ಇದು ಬಂದ್ಬಿಟ್ಟು ನನ್ನ ದೊಡ್ಡ ಮಗನ ಗಿಫ್ಟು ಅಂತ ಹೇಳ್ಬಿಟ್ಟು. ಅದೇ ಅವರು ಅಂದರೆ ನಾನೇ ಕೊಡೋದು, ಇನ್ಯಾರು ಅವ್ರಿಗೆ ದುಡ್ಡು ಕೊಡೋದ್ರೆ ಇಲ್ಲ. ನಮ್ಮವನು ಕಾಲೇಜ್ಗೆ ಹೋಗ್ತಾನಲ್ವ, ಅದಕ್ಕೆ ಅವನಿಗೆ ಅಂತ ಹೇಳ್ಬಿಟ್ಟು ಬಸ್ ಚಾರ್ಜ್ಗೆ ಇಲ್ಲ ಏನಕ್ಕಾದರೂ ಇಟ್ಕೊ ಅಂತ ಹೇಳ್ಬಿಟ್ಟು 10-20 ಕೊಟ್ಟರೆ ಅವುಗಳನ್ನ ಉಳಿಸಿ ಈ ಥರ ಏನಾದರೂ ಮಾಡ್ತಾರೆ. ಅದಕ್ಕೋಸ್ಕರನೇ ನಾನು ಅವ್ರನ್ನ ನನಗೆ ಬೇಡ, ಇಷ್ಟ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಇನ್ನು ನಾನು ಈ ಥರ ಬರ್ತ್ಡೇ ಬರ್ತಾಯಿದೆ ಅಂತ ಹೇಳ್ಬಿಟ್ರೆ ಕತ್ಕೊಂಡಿರ್ತಾರೆ ಈ ಥರ ಏನಾದರೂ ಎಲ್ಲನೂ ಉಳಿಸಿ ಇದು ಮಾಡ್ಸೋಕ್ಕೆ. ಅದಕ್ಕೋಸ್ಕರನೇ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನನ್ನ ದೊಡ್ಡ ಮಗ ಬಂದ್ಬಿಟ್ಟು ಟ್ರೈಪೋಡ್ ಅಂದರೆ ಸೆಲ್ಫಿ ಸ್ಟಿಕ್ಕರ್ ಟ್ರೈಪೋಡು ಎಲ್ಲನೂ ಬರುತ್ತೆ. ಈ ಥರದ್ದು ತೊಗೊಂಡಿದ್ದೆ ಫ್ರೆಂಡ್ಸ್, ಮೊನ್ನೆ ಎಲ್ಲೋ ಹೋಗ್ಬಿಟ್ಟಿದೆ, ಅದಕ್ಕೋಸ್ಕರ ನನ್ನ ದೊಡ್ಡ ಮಗ ನನಗೆ ಟ್ರೈಪೋಡ್ ತೊಗೊಟ್ಟ. ಇನ್ನು ಇವನು ಬಂದ್ಬಿಟ್ಟು ನಮ್ಮ ಅಕ್ಕನ ಮಗ ಅಲ್ವಾ, ಅವನು ಬಂದ್ಬಿಟ್ಟು ಕೇಕ್ ಎಲ್ಲ ಒಂದೇ, ಅದು ಐಸ್ ಕೇಕ್ ಅಂತ ಹೇಳ್ಬಿಟ್ಟು 600 ಅಂತೆ. ಮತ್ತು ಚಾಕ್ಲೇಟೂ ತೊಗೊಂಬಂದಿದ್ದ, ಹಾಗೆ ಗಿಫ್ಟೂ ಇದು ಮೈಕು ಅಂದರೆ ಅದೇ ನನಗೆ ಆಗೋ ಥರದ್ದೇ ತೊಗೊಂಬಂದಿದ್ದಾರೆ. ಮೈಕು, ಟ್ರೈಪಾಡು, ಮತ್ತು ಇನ್ನು ನಾನು ಚಿಕ್ಕ ಮಗ ಏನು ತೊಗೊಂಬಂದಿದ್ದಾನೆ ನೋಡಿರಂತೆ. ಅದೇ ಇದು ಟ್ರೈಪಾಡ್ ಬೇಕಾಗಿತ್ತು. ನಾನು ಅದು ಹುಡುಕ್ತಾನೇ ಇದ್ದೀನಿ ಫ್ರೆಂಡ್ಸ್, ನನಗೆ ಸೆಲ್ಫಿ ಸ್ಟಿಕ್ಕು ನೋಡಿ ಅದು ಸಿಗ್ತಾನೇ ಇಲ್ಲ. ಸರಿ ಅಂತೇಳ್ಬಿಟ್ಟು ಅದು ಕೊಟ್ಟಿದ್ದಾನೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಇದು ಮೈಕು ಅದೊಂದು ಈ ಥರ ಅದೇ ಉಳಿಸ್ಕೊಂಡು ನಾನು ಇನ್ನು ಅವರೆಲ್ಲ ಕಾಲೇಜ್ಗೆ ಹೋಗೋರು, ದುಡಿಯೋರು ಅಲ್ಲ, ಏನೂ ಇಲ್ಲ. ದುಡಿಯೋ ಟೈಮಲ್ಲಾದರೆ ಏನೋ ಸಂಪಾದನೆ ಮಾಡ್ತಾರೆ ಬಿಡು ಅಂತ ಹೇಳ್ಕೊಬೋದು. ಇನ್ನು ಅವರು ಪಾಪ ಇನ್ನು 10-20 ಕೂಡಿಟ್ಕೊಂಡು ಈ ಥರ ಮಾಡ್ತಾರಲ್ವ, ನನಗೆ ಅದು ಇಷ್ಟ ಆಗೋದಿಲ್ಲ. ನನಗೋಸ್ಕರನೇ ಉಳಿಸಿ ಬೇಕಾಗಿರೋದು. ಇನ್ನು ನನ್ನ ಚಿಕ್ಕ ಮಗ ಅಂತೂ ಅವನು ಮೊದಲಿಂದನೇ ಕೂಡಿಟ್ಕೊಂಡಿದ್ದು ಅವ್ರ ಹತ್ರ ಯಾರೋ ಅಂಗಡಿನಲ್ಲಿ ಚೀಟಿ ಥರ ಹಾಕಿ ಅವ್ರು ಕೊಡ್ದಿರ ಒಂದು 2-3 ತಿಂಗಳು ಅವ್ರು ಸತಾಯಿಸಿ ಆ ಥರ ಎಲ್ಲನೂ ಮಾಡಿಕೊಂಡು ತೊಗೊಂಬಂದಿದ್ದಾನೆ. ಮತ್ತು ಅವನು ಏನೋ ಪ್ಲ್ಯಾನ್ ಮಾಡಿದಂತೆ ಅದು ತೊಗೋಬೇಕು ಇದು ತೊಗೋಬೇಕು ಅಂತ, ಮತ್ತು ಲಾಸ್ಟಲ್ಲಿ ಇದನ್ನು ತೊಗೊಂಬಂದಿದ್ದಾನೆ ಅಂತ ಹೇಳಿಬಿಟ್ಟು ಡಿಸಪಾಯಿಂಟ್ ಆಗ್ತಾಯಿದ್ದಾನೆ. ನಾನು ಏನೇನೋ ಅಂದ್ಕೊಂಡೆ, ಅದೇನೂ ಬರಲಿಲ್ಲ ಟೈಮ್ಗೆ ಅಂತ ಹೇಳಿಬಿಟ್ಟು ಹಾಗೆ ಡಿಸಪಾಯಿಂಟ್ ಆಗ್ತಾಯಿದ್ದಾನೆ. ಸೊ ಇರಲಿ ಬಿಡು, ಅಂದರೆ ಅವನು ತೊಗೊಂಬಂದಿದ್ದನ್ನು ನೋಡಿ ನಾನೇನೋ ಸುಮ್ಮನೆ ಇದ್ದೆ. ನನ್ನ ದೊಡ್ಡ ಮಗ ಎತ್ಕೊಂಡ ಏನು ಅದು ಅಂತ ಹೇಳಿ ಅಂದ, ಅವನು ಬೇಕಾಗಂತಾನೆ ಅಂದ. ಅದಕ್ಕೋಸ್ಕರ ಅಷ್ಟರಲ್ಲಿ ನಾನೇನೇನೋ ಅಂದ್ಕೊಂಡಿದ್ದೆ ತೊಗೊಂಬರ್ಬೇಕು ಅಂತ, ಅದು ಆಗಲಿಲ್ಲ. ಇದನ್ನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅವನು ಮುನ್ಸ್ಕೊಂಡಿದ್ದಾನೆ ನೋಡಿ. ನಿನಗೆ ಇಷ್ಟ ಅಲ್ಲದೇ ಇದ್ದರೆ ಕೊಟ್ಬಿಡು ಮಮ್ಮಿ, ವಾಪಸ್ ಕೊಡ್ತೀನಿ ಇವಾಗಲೂ ಅಂತ ಹೇಳ್ತಾ ಇದ್ದ. ನನ್ನ ಮಗ ಹೇಗೆ ಅಂದರೆ ಅವನಿಗೆ ಯಾವ ಥರ ಎಲ್ಲ ಇಷ್ಟ ಆಗುತ್ತೆ ಅದೆಲ್ಲನೂ ಆ ಥರದ್ದೆಲ್ಲ ನನಗೆ ಹಾಕಿ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವನು ಎಲ್ಲರೂ ತಂದೆ ತಾಯಿ ಮಕ್ಕಳಿಗೆ ಅವರಿಷ್ಟ ಅಂದರೆ ತಂದೆ ತಾಯಿಗೆ ಯಾವ ಥರ ಇರಬೇಕು ಅಂತ ಇಷ್ಟ ಆಗಿರೋದನ್ನು ಮಕ್ಕಳಿಗೆ ಹಾಕಿ ಖುಷಿ ಪಟ್ಟರೆ, ನನ್ನ ಮಗ ಹೇಗೆ ಅಂದರೆ ಅವನಿಗೆ ಇಷ್ಟ ಆಗಿರೋದನ್ನು ನನಗೆ ಹಾಕಿ ಖುಷಿ ಪಡೋ ಥರ ಅವನು ಆ ಥರ ನೋಡಿ ಕೂಡಿಟ್ಕೊಂಡಿದ್ದು ಅದನ್ನು ತೊಗೊಂಬಂದಿದ್ದಾನೆ. ಯಾವಾಗಲೂ 20 ರೂಪೀಸ್ ಕೊಡ್ತೀನಿ ಕಾಲೇಜ್ಗೆ ಹೋಗೋವಾಗ, ಜಾಸ್ತಿ ಏನು ಕೊಡೋದಿಲ್ಲ.
ಅದನ್ನು ಕೂಡಿಟ್ಟು ಈ ಥರ ತೊಗೊಂಬಂದಿದ್ದಾನೆ. ಅದಕ್ಕೋಸ್ಕರನೇ ಇವ್ರು ಕೊಡೋದು ಅಷ್ಟಷ್ಟಕ್ಕೆ. ಎಲ್ಲರೂ ಮಕ್ಕಳು ತಿಂತಾಯಿದ್ರೆ ಇವ್ರೂ ನೋಡ್ಕೊಂಡಿರೋ ಥರ ಇರಬಾರ್ದಲ್ವ, ಹೊಟ್ಟೆ ಕಟ್ಟಿ ಆ ಥರ. ಅದೂ ಒಳ್ಳೆಯದೇ, ಆದ್ರೂ ಇದು ಮಾಡ್ಬೋದು. ಅಂದರೆ ಅದೇ ನನ್ನ ಮಕ್ಳಿಗೆಲ್ಲರಿಗೂ ಅಷ್ಟೇ, ನಮ್ಮ ಮಕ್ಳಿಗೆ ಎಲ್ಲರೂ ಅಷ್ಟೇ. ನನ್ನ ಇಬ್ಬರು ಮಕ್ಕಳೇನೋ ಅಂತಲ್ಲ, ಇನ್ನೂ ಇದ್ದಾರಲ್ವ ಅವ್ರಿಗೂ ಅಷ್ಟೇ. ಅವರೇನು ಆ ಥರ ವೇಸ್ಟ್ ಮಾಡೋದು ಆ ಥರ ಏನೂ ಇಲ್ಲ. ಇರೋದ್ರಲ್ಲೇ ಬೇಕಾಗಿರೋದನ್ನು ತಗೊಂಡು ಬೇಕಾಗಿರೋರಿಗೆ ಕೊಡ್ತಾ ಆ ಥರ ಇದು ಮಾಡ್ತಾರೆ. ಇನ್ನು ಇಲ್ಲಿ ಬಂದ್ಬಿಟ್ಟು ನನ್ನ ಮಗ ಮೈಕ್ ಕೊಡಿಸಿದ್ದ ಅಲ್ವಾ, ಅದನ್ನು ಟೆಸ್ಟ್ ಮಾಡ್ತಾ ಇದ್ದಾನೆ. ಅದರಲ್ಲೇ ವಾಯ್ಸು ಮಾತಾಡಿರೋದು ಹಾಕ್ತೀನಿ ನೋಡಿ, ಕ್ಲಿಯರಾಗಿ ಚೆನ್ನಾಗಿ ಕೇಳಿಸ್ತಾ ನಿಮ್ಗೆ ಹೆಂಗೈತೆ ಇದನ್ನೆಲ್ಲ ನೋಡ್ಬಿಟ್ಟು ಹೇಳಿ. ಹೇಳ್ಬೇಕು. ತುಂಬಾನೇ ಖುಷಿ ಆಗ್ತೈತೆ. ಥ್ಯಾಂಕ್ ಯು ಸೋ ಮಚ್ 3 ಜನಕ್ಕೂ. ನೋಡಿದ್ರಲ್ಲ ಫ್ರೆಂಡ್ಸ್, ಅಷ್ಟೇ ನಾನು ಮಾತಾಡೋಂಥದ್ದು. ಏಕೆಂದರೆ ಅಂದರೆ ನಾನು ಮೊದಲಿಂದನೂ ಅಷ್ಟೇ, ನನಗೆ ಹೀಗೆ ಹಾಗೆ ಅಂತ ಹೇಳ್ಬಿಟ್ಟು ಮಾತಾಡೋದು ಹೆಚ್ಚಾಗಿ ಮಾತಾಡೋದು ಬರೋದಿಲ್ಲ. ಇವಾಗ ಇದಕ್ಕೆ ವಿಡಿಯೋಗೆ ವಾಯ್ಸ್ ಓವರ್ ಕೊಡಬೇಕು ಅಂದ್ರೂ ಅಷ್ಟೇ, ಮಕ್ಕಳೇನಾದರೂ ಆ ಥರ ಇದ್ರೆ ಕೊಡೋಕ್ಕೆ ಒಂಥರ ಶೈ ಆಗುತ್ತೆ. ಅದಕ್ಕೋಸ್ಕರ ಹೆಚ್ಚಾಗಿ ನನಗೆ ಮಾತಾಡೋಕ್ಕೆ ಬರೋದಿಲ್ಲ. ಏನೇ ಆಗಲಿ ನಾನು ಹೇಳ್ದಿರ ಅಂದರೆ ತುಂಬಾ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ. ನಾನೇನು ಮಾಡಬೇಕು ಅದೆಲ್ಲ ಮಾಡ್ತೀನಿ, ಆದರೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ತುಂಬಾ ಮಾತಾಡೋಕ್ಕೆ ಅದೆಲ್ಲನೂ ಬರೋದಿಲ್ಲ. ಕೆಲವರೆಲ್ಲನೂ ನನ್ನ ಮುಖ ನೋಡೋಷ್ಟ್ರೊಳಗೆ ಅಯ್ಯೋ ಇವರೇನು ತುಂಬಾ ಟೆರರು ಅಂತ ಹೇಳಿ ಅಂದ್ಕೊತಾರೆ. ಮತ್ತು ನನ್ನ ಜೊತೆ ಮಾತಾಡಿ ಇದು ಮಾಡಿದ್ರೆ ಅಯ್ಯೋ ನೀವು ಇಷ್ಟೊಂದು ಸಾಫ್ಟಾ, ನೀವು ಈ ಥರ ಇರ್ತೀರಾ ಅಂದ್ಕೊಂಡೇ ಇರಲಿಲ್ಲ ಅಂತಾರ ಇದು ಮಾಡ್ತಾರೆ. ಆ ಥರ ನನ್ನ ಫೇಸಲ್ಲೇ ಕಾಣಿಸ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ.